ಇನ್ನು ತಮಿಳುನಾಡಿನ ಕರೂರಿನಲ್ಲಿ ನಟ ವಿಜಯ್ ಅವರ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾವನ್ನಪ್ಪಿದವರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದೆ. 48 ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕಂಟಿನ್ಯೂ ಮಾಡಲಾಗಿದೆ. ಗಾಯಾಳುಗಳನ್ನ ಹಲವು ರಾಜಕೀಯ ಪಕ್ಷಗಳ ನಾಯಕರು ಭೇಟಿ ಮಾಡ್ತಿದ್ದಾರೆ, ಸಾಂತ್ವನ ಹೇಳ್ತಿದ್ದಾರೆ, ಧೈರ್ಯವನ್ನ ತುಂಬುವಂತಹ ಕೆಲಸ ಮಾಡ್ತಿದ್ದಾರೆ. ಡಿಎಂಕೆ, ಎಐಡಿಎಂಕೆ ನಾಯಕರು ಗಾಯಾಳುಗಳನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸುತ್ತಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಹಾಗೆ ಗಾಯಾಳುಗಳನ್ನ ಕರೂರಿನಲ್ಲಿರುವಂತಹ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮಾತನಾಡಿಸಿದ್ದಾರೆ. ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ರಾಜಕೀಯ ಒಂದು ಸಮಾವೇಶದಲ್ಲಿ ನಡೆದಂತ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗ ಐಸಿಯುನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಈಗ ಗಾಯಾಳುಗಳು ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ನಿನ್ನೆ ಯಾವ ರೀತಿಯಾಗಿ ಎಲ್ಲರೂ ಏನು ಕಾಲ್ತುಳಿತಕ್ಕೆ ಒಳಗಾಗಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳಿ ನೋಡ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಏನು ವಿಜಯ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆದಂತಹ ಒಂದು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಏನು ಐಸಿಯುನಲ್ಲಿ ಉಸಿರಾಟದ ತೊಂದರೆಯಿಂದ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತಹದ್ದು. ಸುಮಾರು 20 ಜನಕ್ಕೂ ಅಧಿಕ ಜನ ಈ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ವಿವಿಧ ರಾಜಕೀಯ ಪಕ್ಷದ ನಾಯಕರು ಕೂಡ ಬಂದು ಇಲ್ಲಿ ಅವ್ರನ್ನ ರೋಗಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಕೂಡ ಪಡ್ತಾ ಇರುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ನಾನು ಇನ್ನು ಇಲ್ಲಿ ಒಬ್ಬ ಗಾಯಾಳುವನ್ನ ಕೂಡ ಮಾತಾಡಿಸುವಂತ ಪ್ರಯತ್ನ ಪಡ್ತೇನೆ. மேடம், நின்ன எவ்வளவு மணிக்கு நீ அங்க போயிங்க? ஒரு 7 மணி நேரமா அங்க இருந்தேன். என்ன ஆச்சுமா அந்த டைம்ல? என்ன ஆச்சு? கூட்டத்துல கொஞ்சம் மூச்சு வாங்குச்சு. நீங்க எந்த இருக்க? விஜய் பக்கத்துல இருக்காரா இல்ல தூரம் இருக்காரா? நீங்க பக்கத்துல தான் நின்னேன். கூட்டம் ரொம்ப அதிகமாயிடும் போது போறதுக்கு வழி பாக்கல. நீங்க யார் யார் போயிருந்தாரா அங்க பார்க்கக்கு? ஃபேமிலியா தான் போயிருந்தோம். அங்க எவ்வளவு பேரு நீங்க தர அங்க கீழே வந்துச்சாரு? தெரியல. நீங்க ஆம்புலன்ஸ்ல இந்த டைரக்டா இங்கே வந்திருக்காரா? ஆம்புலன்ஸ்ல இங்க இந்த ஹாஸ்பிட்டலுக்கு வந்திருக்காரா இல்ல வேற ஹாஸ்பிட்டல் போயிட்டு இங்க வந்திருக்காரா? இல்ல, இங்கதான். கூட்டம் வந்தவரெல்லாம் சேஃபா இருக்காரா? நீங்க ஒரு மட்டும் இங்க ஆயிடுச்சு. பேர் என்னம்மா? காவியா. என்ன படுத்த? விஜய் பார்த்துக்கு அங்க போயினுங்க. ಪಾತಿಯಾ? ಇದು ಏನು ರೋಗಿಯ ಮಾತಾಗಿತ್ತು. ಅಂದ್ರೆ ಅವರು ಕೂಡ ಸಾಕಷ್ಟು ಆಸೆಯಿಂದ ವಿಜಯ್ ಅವರನ್ನ ನೋಡ್ಬೇಕು ಅನ್ನುವಂತ ಕಾತುರದಲ್ಲಿ ಹೋಗಿರ್ತಾರೆ. ಆದ್ರೆ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಆಸ್ಪತ್ರೆಯ ಪಾಲಾಗಿರೋದನ್ನ ಕೂಡ ನಾವು ಗಮನಿಸಬಹುದು. ಇನ್ನೂ ಕೂಡ ಸಾಕಷ್ಟು ಜನ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಕೂಡ ಹೋಗ್ತಾ ಇರುವಂತಹದನ್ನ ಕೂಡ ನಾವು ಗಮನಿಸಬಹುದು. ಸಾಕಷ್ಟು ರೋಗಿಗಳಿಗೆಲ್ಲ ಊಟವನ್ನ ಕೊಡ್ತಾ ಇರುವಂತಹದನ್ನು ಕೂಡ ನೋಡ್ಬೋದು. ಇನ್ನು ಕೆಲವೊಂದು ರೋಗಿಗಳು ಸಾಕಷ್ಟು ಗಂಭೀರವಾಗಿ ಉಸಿರಾಟದ ತೊಂದರೆಯನ್ನ ಅನುಭವಿಸ್ತಾ ಇರುವಂತಹದನ್ನು ಕೂಡ ನೋಡ್ಬೋದು. ಕೆಲವೊಬ್ರು ಅರೆಪುಜ್ಞೆ ಸ್ಥಿತಿಯಲ್ಲಿದ್ರೆ, ಇನ್ನು ಕೆಲವೊಬ್ರು ಸಾಕಷ್ಟು ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಸರ್, ಇವರು ಕೂಡ ಹಂಗ ಪೋಯಿಂದಾರ? ವಿಜಯ್ ಪ್ರೋಗ್ರಾಮ್ ಪೋಯಿಂದಾರ? ಯಾರ್ಯಾರು ಪೋಯಿಂದಾರ ಸರ್? அம்மா மட்டும் தான் போயிருக்கு. அவங்க உங்க அம்மாவா? எங்களுக்கு சம்பந்தம் அம்மா. உங்க அம்மாவா சார்? யாரு சார்? எவ்வளவு மணிக்கு போயிருந்தீங்க சார்? இல்ல, என்ன கேக்குறீங்கன்னு சார், இங்க விஜய் ப்ரோக்ராம்க்கு எவ்வளவு மணிக்கு போயிருந்தாரு? அம்மா விஜய் ப்ரோக்ராம்ல போல ஒர்க் முடிச்சுட்டு ரிட்டர்ன் வந்தா கிரவுட்ல கொஞ்சம் மாட்டிக்கிட்டாங்க. அவரு பாக்கிறதுக்கு போல எங்க இருந்தாரு சார்? விஜய் ப்ரோக்ராம் நடந்துச்சு அந்த பிளேஸ்ல இருக்காரா இல்ல பின்னாடி? இங்க வீடு ஒர்க் பண்ற இடம் பக்கத்துல தான். ஒரு மீட்டிங் வந்து கொஞ்சம் அந்த சைடு இருக்கும். அந்த கிரவுட்ல கொஞ்சம் இது பட்டாங்க. அவரை பாக்கிறதுக்கு எவ்வளவு போறோம்? இப்போ எவ்வளவு சிஸ்டர் பிளஸ் பிரதர் அவங்களையும் பார்க்க போறாங்க. எங்க இருக்காரு சார்? நல்லா இருந்தாரா? என்ன ட்ரீட்மெண்ட் கொடுத்தா இருக்காரு? ரெகுலரா கொடுக்குற ட்ரீட்மெண்ட் தான். ட்ரீட்மெண்ட் இப்ப ட்ரீட்மெண்ட் பேசிக் ஆயுது ஆகுறதா? இல்ல, இன்னும் கொஞ்சம் டைம் ஆகும். இப்போ 10 hours டைம் கொடுத்தாங்க. அவுட் ஆஃப் டேஞ்சர் கிரிட்டிக்கல் சொல்லல, நார்மல் தான். பட் இன்னும் 10 hours மட்டும் டைம் கொடுத்தாங்க. என்ன ಸರ್ ಪೇರು ಅವ್ರದ್ದು? ಸುಗುಣ. ಇದೇ ರೀತಿ ಸಾಕಷ್ಟು ಜನ ಅವರು ಸಾಕಷ್ಟು ಜನ ಅಲ್ಲಿ
ನೋಡ್ಲಿಕ್ಕೆ ಹೋದವರು ಕೆಲವು ಜನ ಆದ್ರೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇರೋರು ಕೂಡ ಸ್ವಲ್ಪ ಜನ ಆಗಿರ್ತಾರೆ. ಅವರೆಲ್ಲರೂ ಕೂಡ ಸಾಕಷ್ಟು ಗಾಯಗಳಿಗೆ ಆಗಿರುವಂತಹದನ್ನ ನಾವು ಇಲ್ಲಿ ಗಮನಿಸಬಹುದು. ಸಾಕಷ್ಟು ಜನ ಏನು ವಿಜಯ್ ಅವರನ್ನ ನೋಡ್ಲಿಕ್ಕೆ ಹೋಗಿ ನೋವಿನಿಂದ ಬಳಲ್ತಾ ಈಗ ಆಸ್ಪತ್ರೆ ಪಾಲಾಗಿರೋದಂತೂ ವಿಪರ್ಯಾಸ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.